ತರಹೇವಾರಿ ತರಕಾರಿ, ಕಲ್ಲಂಗಡಿ, ಸಿಹಿಗೆಣಸು, ಶೇಂಗಾ, ಕಾಡಿನಲ್ಲಿ ಸಿಗುವ ಹಣ್ಣುಗಳು ಹೀಗೆ ಗೋಕರ್ಣದ ವಿವಿಧ ಪ್ರಮುಖ ರಸ್ತೆಯ ಅಂಚಿನಲ್ಲಿ ಸ್ಥಳೀಯವಾಗಿ ಬೆಳೆದ ತರಕಾರಿ, ಹಣ್ಣುಗಳ ಮಾರಾಟ ಜೋರಾಗಿದ್ದು ಬೇಸಿಗೆಯ ಊರ ತರಕಾರಿ ಹಂಗಾಮ ಪ್ರಾರಂಭವಾಗಿದೆ. ಈ ಭಾಗದ ಹಾಲಕ್ಕಿ ಒಕ್ಕಲಿಗ ಸಮಾಜದವರು ತಮ್ಮ ಹೊಲಗಳ ಭತ್ತದ ಕಟಾವಿನ ನಂತರ ಇಲ್ಲಿನ ಬೇಲೆ ಗದ್ದೆ, ರುದ್ರಪಾದ, ಬಾವಿಕೊಡ್ಲ ಸೇರಿದಂತೆ ಮತ್ತಿತರ ಕಡೆಯಲ್ಲಿ ತರಕಾರಿ ಬೆಳೆಸುತ್ತಾರೆ. ನಂತರ ಮಾರುಕಟ್ಟೆಗೆ ತರುತ್ತಾರೆ. ಇನ್ನು ರಾಜ್ಯದ ವಿವಿಧೆಡೆ ಹಾಗೂ ಹೊರ ರಾಜ್ಯದಲ್ಲೂ ಬೇಡಿಕೆ ಇರುವ ಮಜ್ಜಿಗೆ ಮೆಣಸು, ಮೂಲಂಗಿ, ಪಟ್ಲಕಾಯಿ, ಹರಗಿ, ಪಾಲಕ್, ಸಿಹಿಗೆಣಸು, ಹಾಗಲಕಾಯಿ, ಬದನೆಕಾಯಿ, ಕುಂಬಳಕಾಯಿ ಮಾರಾಟಕ್ಕೆ ಬಂದಿದೆ. ಬೆಳಗಿನ ಜಾವದಲ್ಲಿ ತರಕಾರಿಗಳನ್ನು ತಂದು ಗೋಕರ್ಣದ ಗಂಜಿಗದ್ದೆಯಲ್ಲಿ ಮಾರಾಟ ಪ್ರಕ್ರಿಯೆ ನಡೆಸಲಾಗುತ್ತದೆ. ಹೊರ ಊರಿನಿಂದ ವ್ಯಾಪಾರಸ್ಥರು ಬಂದು ದರ ಹೊಂದಿಸಿ ಖರೀದಿಸಿ ತೆರಳುತ್ತಾರೆ. ಹಾಲಕ್ಕಿ ಮಹಿಳೆಯರು ತಾವೇ ರೈತರಿಂದ ಖರೀದಿಸಿ ರಸ್ತೆ ಅಂಚಿನಲ್ಲಿ ಅಥವಾ ಮನೆ ಮನೆಗೆ ತೆರಳಿ ವಹಿವಾಟು ನಡೆಸುತ್ತಾರೆ. ಇನ್ನು ಗೋಕರ್ಣದ ಬಾವಿಕೊಡ್ಲ, ಗಂಗೆಕೊಳ್ಳ, ಅಂಕೋಲಾ ತಾಲೂಕಿನ ವಿವಿಧೆಡೆಯಿಂದ ಹಸಿ ಶೇಂಗಾ, ಕಲ್ಲಂಗಡಿಯನ್ನು ಹಾಲಕ್ಕಿ ಮಹಿಳೆಯರು ಬಸ್ ನಿಲ್ದಾಣ, ಮುಖ್ಯ ಕಡಲ ತೀರ ಸೇರಿದಂತೆ ಮತ್ತಿತರ ಕಡೆ ಕುಳಿತು ವ್ಯಾಪಾರ ಮಾಡುತ್ತಿದ್ದು ಸ್ಥಳೀಯರು, ಪ್ರವಾಸಿಗರು ದರ ಹೊಂದಿಸಿ ಖರೀದಿಸುತ್ತಿದ್ದಾರೆ. ಇದರ ಜೊತೆಯಲ್ಲಿ ಕಾಡಿನಲ್ಲಿ ಸಿಗುವ ಸಂಪಿಗೆ, ಕವಳೆ ಹಣ್ಣುಗಳು ಅಲ್ಪ ಪ್ರಮಾಣದಲ್ಲಿ ಮಾರಾಟಕ್ಕೆ ಬರುತ್ತಿವೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ.